ಸೊಸೆ ಸೊಸೆ ಮಗು ಸತ್ತೋಗಿದೆ ಅಂತೇಳಿ ನಿಮ್ಮ ಮಗುನ ಮುಟ್ತಾ ಇದ್ದಾಳೆ, ನೀವೇನು ಮಾತಾಡ್ತಾ ಇಲ್ಲ. ಮಗು ಸತ್ತೋಗಿದೆ ಅಂತೇಳಿ ನಿಮ್ಮ ಮಗುನ ಮುಟ್ತಾ ಇದ್ದಾಳೆ, ನೀವೇನು ಮಾತಾಡ್ತಾ ಇಲ್ಲ. ಮಗು ಸತ್ತೋಗಿದೆ ಅಂತೇಳಿ ನಿಮ್ಮ ಮಗುನ ಮುಟ್ತಾ ಇದ್ದಾಳೆ, ನೀವೇನು ಮಾತಾಡ್ತಾ ಇಲ್ಲ. ಕೀರ್ತಿ, ಮಾವ ಅದ್ಯಾವುದು ನಮ್ಮ ಕೈಯಲ್ಲಿಲ್ಲ. ಸಮಾಧಾನ ಮಾಡ್ಕೊ. ಮಾವ, ನಾನು ಗಾಯತ್ರಿ ಅಕ್ಕನ ಮಗುನ ಮುಟ್ಬಾರ್ದ ಮಾವ, ಹೆಚ್ಕೋಬಾರ್ದ. ನಾನು ಮಗುನ ಮುಟ್ಟಿದ್ರೆ ಮಗುಗೆ ಕೆಟ್ಟದಾಗುತ್ತ ಮಾವ. ಯಾರು ಹೇಳಿದ ಹಾಗೆ? ಕೇಶವನ, ಗಾಯತ್ರಿನ, ಅಥವಾ ಮನೇಲಿ ಯಾರು ಹೇಳಿದ್ರ ಹಾಗೆ? ಶಾಸ್ತ್ರಕ್ಕೆ ಬಂದಿದ್ರಲ್ಲ ಹಿಂಗಿಸ್ರಲ್ಲ. ಹೊರಗನವರು ಯಾವತ್ತಿದ್ರು ಹೊರಗನವ್ರೆ. ಆ ಮಗು ಈ ಮನೆ ಸೊತ್ತು. ನೀನ್ ಅದನ್ನ ಮುಟ್ಟೋದಕ್ಕೆ ಎಲ್ಲ ಅಧಿಕಾರನೂ ಇದೆ. ಯಾಕ ರೀತಿ ಅನ್ಕೊಳ್ತೀಯ? ಸಮಾಧಾನ ಮಾಡು. ನನ್ನ ವಿಷಯ ಆಗಿರ್ಲಿ ಮಾವ, ನೀವು ಚೆನ್ನಾಗಿದ್ದೀರಿ ತಾನೆ? ನಿಮಗೆ ಬೇಲ್ ಸಿಗ್ಬೇಕು ಅಂತ ಮನೆಯವರೆಲ್ಲ ತುಂಬಾನೇ ಪ್ರಯತ್ನ ಪಟ್ರು. ನನ್ಗೆ ಗೊತ್ತಮ್ಮ, ದೇವ್ರ ದಯ ಬೇಲ್ ಸಿಕ್ತು. ಆದ್ರೆ ಇವತ್ತು ನನಗೆ ನಂಬೋಕಾಗ್ತಿಲ್ಲ ನಾನು ಹೊರಗಡೆ ಇದ್ದೀನಿ ಅಂತ. ಖಂಡಿತ ನಮ್ಮೆಲ್ಲರ ಮಧ್ಯೆ ಇದ್ದೀರಿ ಮಾವ. ನಿಜವಾಗ್ಲೂ ಆ ದೇವ್ರು ದೊಡ್ಡವನು. ನಂಗೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ? ಆದ್ರೆ ಒಂದು ಮಾತಮ್ಮ, ನಾನು ಅಂದ್ಕೊಂಡಿದ್ದು ಯಾವುದೂ ಆಗ್ಲಿಲ್ಲ. ನಾನು ಬಂದ ತಕ್ಷಣ ಮಗುನ ನನ್ನ ಕೈಯಲ್ಲಿ ಕೊಡ್ತೀಯ, ನನ್ನ ಶಾದೆ ಮತ್ತೆ ಹುಟ್ಟು ಬಂದು ಅಂತ ನಾನು ಅಂದ್ಕೊಳ್ತೀನಿ ಅಂತ ಏನೇನೋ ಕನ್ಸ್ಕೊಂಡೆ. ಸಾರಿ ಮಾವ, ಎಲ್ಲ ನಂದೇ ತಪ್ಪು. ಅಯ್ಯೋ, ನೀನ್ ಯಾಕಮ್ಮ ಸಾರಿ ಕೇಳ್ತೀಯ? ನಿನ್ನ ನೋವು ಏನು ಅಂತ ನನಗೆ ಅರ್ಥ ಆಗುತ್ತೆ. 9 ತಿಂಗಳು ಹೊತ್ತೋಳು ನೀನು. ಆ ಮಗು ನೀನು ಮೊದಲು ಸೇರ್ಲಿಲ್ಲ ಅಂದಾಗ ನಿನಗೆ ಎಷ್ಟು ನೋವಾಗಿದೆ ಅನ್ನೋದು ನನಗೆ ಅರ್ಥ ಆಗುತ್ತಮ್ಮ. ಸಮಾಧಾನ ಮಾಡ್ಕೊ. ಏನ್ ಮಾಡಕ್ಕಾಗತ್ತೆ? ಅಳ್ಬೇಡ. ಆ ಮಗು ನಮ್ಮ ಮನೆ ಸೇರೋ ಋಣ ಇಲ್ಲ ಅಂತ ನಾವು ತಿಳ್ಕೊಳ್ಳೋಣ. ಅದನ್ನೇ ಯೋಚನೆ ಮಾಡ್ತಾ ಕೂತ್ರೆ ಏನು ಪ್ರಯೋಜನ ಇಲ್ಲ. ರಾಘವನಿಗೆ ನೀನೇ ಧೈರ್ಯ ಹೇಳಬೇಕು. ಕೆಲಸದ ಕಡೆ ಗಮನ ಕೊಡು ಅಂತ ಹೇಳು. ಎಲ್ಲ ಸರಿ ಹೋಗುತ್ತೆ. ಇನ್ಮೇಲೆ ಎಲ್ಲ ಸರಿ ಹೋಗುತ್ತೆ ಮಾವ. ನೀವು ವಾಪಸ್ ಬಂದಾಯ್ತಲ್ಲ, ನನಗೆ ಒಂದು ದೊಡ್ಡ ಶಕ್ತಿ ಸಿಕ್ಕಾಗಾಯ್ತು. ಎಲ್ಲ ಸರಿ ಹೋಗುತ್ತೆ. ಎಲ್ಲ ಸರಿ ಮಾಡಬೇಕು.
ರೀ ಏನಾಯ್ತು? ಮಗುವಿಂದ ಈ ಮನೆಗೆ ಒಳ್ಳೇದಾಗತ್ತೆ, ಮಗು ಅಪ್ಪ ಅಮ್ಮಂಗೆ ಒಳ್ಳೇದಾಗತ್ತೆ, ಮಗು ಯೋಗ ತುಂಬಾ ಚೆನ್ನಾಗಿದೆ ಅಂತ ಶಾಸ್ತ್ರಿಗಳು ಹೇಳಿದ್ರು. ನಂಗಂತೂ ತುಂಬಾ ಸಂತೋಷ ಆಗ್ತಿದೆ ರೀ. ಹೌದು ವೈ, ಈ ಮಗು ಸಾಮಾನ್ಯದ್ದಲ್ಲ, ಒಳ್ಳೆ ಯೋಗನೇ ಪಡ್ಕೊಂಬಂದಿರೋ ಹಾಗಿದೆ. ಈ ಮನೆ ಉದ್ಧಾರ ಮಾಡಬೇಕು ಅಂತಾನೆ ವಸುಧಾ ಮಗು ರೂಪದಲ್ಲಿ ಹುಟ್ಟು ಬಂದಿದ್ದಾಳೆ. ಅದರಲ್ಲೂ ಆ ಮಗುಗೆ ವಸುಧಾ ಅಂತ ಹೆಸರಿಟ್ಟಿದ್ದು ಇನ್ನೂ ಸಾರ್ಥಕ ಆಯ್ತು. ಹೌದು ರೀ, ವಿವೇಕಣ್ಣ ನೋಡಿ ಎಂತ ಗಂಭೀರವಾದ ಆಪಾದನೆ ಮೇಲೆ ಜೈಲಿಗೆ ಹೋಗಿದ್ರು. ಎಂತ ಲಾಯರ್ ಕೂಡ ಬೇಲ್ ಕೊಡ್ಸಕ್ಕಾಗದೆ ಕೈ ಚೆಲ್ಲಿ ಬಿಟ್ಬಿಟ್ಟಿದ್ರು. ಅಂತದ್ರಲ್ಲಿ ಮಗು ಮನೆಗೆ ಬಂದ ತಕ್ಷಣ ವಿವೇಕಣ್ಣನ್ ಬೇಲ್ ಸಿಕ್ಬಿಡ್ತಾರೆ. ಹೌದು ಕಣೆ, ನನಗಂತೂ ಎಲ್ಲರೂ ವಸುಧಾ ಬಗ್ಗೆ ಮಾತಾಡೋದು ನೋಡಿ ತುಂಬಾ ಖುಷಿ ಆಗ್ತಿದೆ. ಹೌದು ರೀ, ವಿವೇಕಣ್ಣ ಏನೋ ವಾಪಸ್ ಮನೆಗೆ ಬಂದ್ಬಿಟ್ರು. ಹಾಗೆ ಇನ್ನೂ ಒಂದು ಸಂತೋಷ ವಿಷಯ ನಡೆಯತ್ತೇನೋ ಅಂತ ನನ್ನ ಮನಸ್ಸು ಹೇಳ್ತಿದೆ. ಏನ್ ವೈ ಅದು? ರೀ, ಇಷ್ಟೆಲ್ಲ ಒಳ್ಳೇದ್ ನಡೆಯುವಾಗ ತೀರ್ಥಯಾತ್ರೆಗೆ ಹೋಗಿರೋ ಅಪ್ಪ ವಾಪಸ್ ಬರ್ತಾರೇನೋ ಅಂತ ನನ್ನ ಮನಸ್ಸು ಹೇಳ್ತಿದೆ ರೀ. ಹೌದು ವೈ, ಮಾವನವ್ರು ಬರ್ಬೇಕು. ಅವ್ರಿಲ್ಲದಿ ಮನೆ ಬೇಕು ಅನ್ನಿಸ್ತಿದೆ. ಅವ್ರು ಮತ್ತೆ ಈ ಒಗ್ಗಟ್ಟು ಕುಟುಂಬಕ್ಕೆ ಬಂದು ನಮ್ಮ ಒಗ್ಗಟ್ಟು ಕುಟುಂಬ ತುಂಬಿದ ಕುಟುಂಬ ಆಗ್ಬೇಕು, ಸಂಭ್ರಮ ಆಚರಿಸ್ಬೇಕು. ಹೌದು ರೀ, ಅಪ್ಪಂಗೆ ವಸುಧನೆ ಮತ್ತೆ ಹುಟ್ಟು ಬಂದಿದ್ದಾಳೆ ಅಂತ ಗೊತ್ತಾದ್ರೆ ನಿಜವಾಗ್ಲೂ ತುಂಬಾ ಸಂತೋಷ ಪಡ್ತಾರೆ ರೀ. ನಿಜ ನಿಜ, ತುಂಬಾ ಖುಷಿ ಪಡ್ತಾರೆ. ಅಯ್ಯೋ, ನಾನೊಬ್ಳು ಮಗುಗೆ ದೃಷ್ಟಿ ತೆಗಿಬೇಕ್ರಿ. ಏನಾಯ್ತು? ಏನೂ ಆಗಿಲ್ಲ. ತೊಟ್ಲು ಶಾಸ್ತ್ರದ ಸಂದರ್ಭದಲ್ಲಿ ಎಷ್ಟು ಜನ ಮನೆಗೆ ಬಂದಿದ್ರು, ಎಲ್ಲರೂ ಆ ಮಗುನ ನೋಡ್ತಾ ಇದ್ರು. ಅದ್ರ ಕೆನ್ನೆ ನೋಡು, ಅದ್ರ ನಗು ನೋಡು, ಅಬ್ಬಾ, ಎಲ್ಲರೂ ಆ ಮಗುನ ಹಾಡು ಹೋಗ್ಲಿದ್ದೆ. ಯಾರ್ಯಾರ ಕಣ್ಣು ಯಾರು ಬಿದ್ದಿರತ್ತೋ ನನ್ಗಂತೂ ಗೊತ್ತಿಲ್ಲ. ಹೋಗಿ ದೃಷ್ಟಿ ತೆಗಿತೀನಿ. ಮೊದ್ಲು ಮೊದ್ಲು ವಸುಧಾ ಮತ್ತೆ ಈ ಮನೇಲಿ ನಲ್ದಾಡ್ತಿದ್ದಾಳೆ. ಅವಳ ಹೆಸರು ಮತ್ತೆ ಈ ಮನೇಲಿ ಕೇಳಿ ಬರ್ತಿದೆ. ದೇವ್ರೆ, ನನಗಿಷ್ಟು ಸಾಕಪ್ಪ. ಬನ್ನಿ. ನೀನು ಬರಬೇಡ ಅಂದ್ರೂ ನಾನು ಬರೋನೆ. ನಿಮ್ಮನ್ ಬರ್ಬೇಡ ಅಂತ ನಾನು ಯಾಕೆ ಹೇಳಿ? ಆದರೆ ನಾನು ಬರೋದನ್ನ ನೀನು ನಿರೀಕ್ಷೆ ಮಾಡಿರ್ಲಿಲ್ಲ ಅಲ್ಲ? ಇಲ್ಲ, ಅದು ನಾನು ಬಂದಿದ್ದು ನಿನಗೆ ದೊಡ್ಡ ಶಾಕ್ ಆಗಿರ್ಬೇಕಲ್ವಾ? ಅಯ್ಯೋ, ನನಗ್ಯಾಕೆ ಶಾಕ್ ಆಗತ್ತೆ? ಸಂತೋಷ ಅಂತೂ ಆಗ್ಲಿಲ್ಲ ಅಲ್ವಾ? ಸಂತೋಷ ಆಗದೆ ಇರುತ್ತಾ? ತುಂಬಾ ಸಂತೋಷ ಆಗಿದೆ. ಹೇಗಿದ್ದೀರಾ ನೀವು? ಹಾಗೆ ಇದ್ದೀನಿ. ಜೈಲಿಗೆ ಹೋದಾಗ ಹೇಗಿದ್ನ ಹಾಗೆ. ನೀವು ಜೈಲಿಗೆ ಹೋದ್ರೆ ನನ್ನ ಗತಿ ಏನೋ? ಏನಾದರೂ ಒಂದು ವ್ಯವಸ್ಥೆ ಮಾಡಿ ಹೋಗಿ ಹಾಗೆ ಹೀಗೆ ಅಂತ ಹೇಳಿದ್ಯಲ್ಲ, ಅದಕ್ಕೆ ನಿನಗೆ ಯಾಕೆ ತೊಂದರೆ ಅಂತ ನಾನೇ ಬಂದ್ಬಿಟ್ಟೆ. ತುಂಬಾ ಖುಷಿ ಆಗ್ತಾ ಇದೆ. ನಿಮ್ದೇ ನೆನಪು ಗೊತ್ತಾ ನಂಗೆ? ಜೈಲಲ್ಲಿದ್ದಾಗ ಒಂದ್ ದಿವಸನೂ ಬರಲಿಲ್ಲ ನೋಡೋಕೆ? ಬರ್ಬೇಕು ಅನ್ಕೊಂಡೆ, ಸಾಧ್ಯನೇ ಆಗ್ಲಿಲ್ಲ. ಮನೆಯಲ್ಲಿ ಮೂರ್ ಜನ ಗರ್ಭಿಣಿಯರು, ಸಿಕ್ಕಾಪಟ್ಟೆ ಕೆಲಸ, ಬರಕ್ಕೆ ಆಗ್ಲಿಲ್ಲ. ನೀವ್ ಬಂದ್ರಲ್ಲ, ಅಷ್ಟೇ ಸಾಕು. ನನಗೂ ಬೇಗ ಬರಬೇಕು ಅಂತ ಅನ್ನಿಸ್ತು, ಆದ್ರೆ ಬೇಲ್ ಸಿಗೋ ತಡ ಆಯ್ತು. ಹೋಗ್ಲಿ ಬಿಡಿ, ಈಗ್ಲಾದ್ರೂ ಬಂದ್ರಲ್ಲ. ಇನ್ಮೇಲೆ ಹುಷಾರಾಗಿರ್ಬೇಕು. ನಾನು ಯಾಕೆ? ಬೆಳ್ಳಿಗಿರೋದೆಲ್ಲ ಹಾಲಲ್ಲ ಅಲ್ವಾ? ಅಂದ್ರೆ ಕಣ್ಣಿಗೆ ಕಾಣೋದು ಮಾತ್ರ ಸತ್ಯ ಅಂದ್ಕೊಳ್ತೀನಿ, ಆದ್ರೆ ಕಣ್ಣಿಗೆ ಕಾಣದಿರೋ 1000 ಸತ್ಯಗಳಿರುತ್ತೆ ಅಲ್ವಾ? ನಂಗೆ ಅರ್ಥ ಆಗ್ಲಿಲ್ಲ. ನನಗೂ ಅರ್ಥ ಆಗ್ತಿರ್ಲಿಲ್ಲ. ಈಗ ಒಂದೊಂದೇ ವಿಷಯ ಅರ್ಥ ಆಗ್ತಾ ಇದೆ. ಏನು? ಯಾವ ವಿಷಯ? ಏನ್ ಅರ್ಥ ಆಗ್ತಿದೆ ನಿಮ್ಗೆ? ನೀನೇ ಗಾಬರಿ ಆಗ್ತೀಯಾ? ಗಾಬರಿ ಏನಿಲ್ಲ ನನ್ಗೆ. ಏನೋ ವಿಷಯ ಗೊತ್ತಾಯ್ತು ಅಂತ್ರಲ್ಲ, ಏನದು ಅಂತ ತಿಳ್ಕೊಳ್ಳೋ ಆತ್ರ ಅಷ್ಟೇ. ಏನ್ ವಿಷಯ ಗೊತ್ತಾಯ್ತು ನಿಮ್ಗೆ? ಮನೆಯವ್ರು ಇಲ್ದೆ ಬದುಕೋದು ಕಷ್ಟ ಅಂತ ಗೊತ್ತಾಯ್ತು. ನೀವ್ ಯಾಕೋ ನೇರವಾಗಿ ಮಾತಾಡ್ತಿಲ್ಲ, ಬೇರೆ ಅರ್ಥದಲ್ಲಿ ಮಾತಾಡ್ತಿದ್ದೀರಾ. ಬೇರೆ ಅರ್ಥ ಬರೋ ತರ ಮಾತಾಡ್ತಾ ಇದ್ದೀನ? ಹಾ. ಓಹೋ, ನಿನಗೆ ಅರ್ಥ ಆಗ್ತಾ ಇದೆಯಾ? ಇಲ್ಲ, ಆಗ್ಲಿಲ್ಲ. ನಾನಿಲ್ಲದೆ ನಿನಗೆ ಬದುಕೋದು ಕಷ್ಟ ಆಗ್ಲಿಲ್ಲ ತಾನೆ? ಅಲ್ಲ, ಯಾಕೆ ಹೀಗೆಲ್ಲ ಮಾತಾಡ್ತಾ ಇದ್ದೀರಾ ನೀವು? ನಾನು ಹೇಗೇಗೋ ಮಾತಾಡ್ತಾ ಇದ್ದೀನ? ಅದು ನಾನು ಜೈಲಲ್ಲಿದ್ದೆ ನೋಡು, ಅದಕ್ಕೆ ಹೇಗೇಗೋ ಮಾತಾಡ್ತಾ ಇದ್ದೀನಿ. ಹೋಗ್ಲಿ ಬಿಡು. ಈಗ ನೀನು ಸಂತೋಷವಾಗಿದ್ಯಾ ತಾನೆ? ಯಾಕೆ? ನಾನು ಬಂದಿದ್ದಕ್ಕೆ?
ನನ್ನ ಮನೇಲಿ ಇದ್ದುಕೊಂಡು ಇಲ್ಲಿ ಅನ್ನ ತಿಂದ್ಕೊಂಡು ನನ್ನ ವಿರುದ್ಧನೇ ಸಂಚು ಮಾಡ್ತಾ ಇದೆಯಲ್ವಾ? ಇರಲಿ, ನಿನ್ನ ವಿರುದ್ಧ ನಾನು ಸಂಚು ಮಾಡ್ತೀನಿ. ನೋಡಿ ಅಮ್ಮ, ಯಾವ ಫೋಟೋ ಸೆಲೆಕ್ಟ್ ಮಾಡ್ತಿರೋ ಅವ್ರ ಜೊತೆ ಮಾತಾಡಿ ಫಿಕ್ಸ್ ಮಾಡ್ತೀನಿ. ಮನೆಗೆ ಹೋಗಿ ನೋಡ್ಕೊಂಬರ್ಬೋದು. ಕರೆದ್ರಂತೆ? ಹೌದಪ್ಪ ಚೇತನ್, ಕೂತ್ಕೋ. ಏನ್ ವಿಷಯ ಅಮ್ಮ? ಈ ಫೋಟೋಸ್ ನೋಡು. ಯಾರ್ ಫೋಟೋಸ್ ಇವಲ್ಲ? ಹುಡುಗಿರ್ ಫೋಟೋಸ್. ಹುಡುಗಿರ್ ಫೋಟೋಸ್ ಗೊತ್ತು, ಆದ್ರೆ ನಂಗೆ ಯಾಕೆ ತೋರಿಸ್ತಾ ಇದ್ದೀರಾ? ಚೇತನ್, ಅಷ್ಟು ಫೋಟೋದಲ್ಲಿ ನಿಂಗೆ ಯಾರು ಇಷ್ಟ ಆಗ್ತಾರೆ ಅಂತ ನೋಡು. ನೀವೇನ್ ಹೇಳ್ತಿದ್ದೀರೋ ನಂಗೆ ಅರ್ಥ ಆಗ್ತಿಲ್ಲ. ನೀವು ಇನ್ನೊಂದು ಮದುವೆ ಮಾಡ್ಕೋಬೇಕು ಅಂತ ನಿಮ್ಮ ಹತ್ರ ಮುಂಚೆನೆ ನಾವು ಮಾತಾಡಿದ್ವಲ್ಲ ಚೇತನ್. ನಾನು ಬೇಡ ಅಂತಾನೂ ಅಂದಿದ್ದೆ. ಆದ್ರೆ ಹೀಗೆ ಇರಕ್ಕಾಗಲ್ವಲ್ಲ ಚೇತನ್? ಅಮ್ಮ, ನಮ್ಮ ಅತ್ತೆ ಮಾಮಂಗೇನೋ ಬುದ್ಧಿ ಇಲ್ಲ ಅಂದ್ರೆ ನೀವು ಹಿಂಗೆ ಆಡ್ತಿರಲ್ಲ. ನನಗೆ ಮದುವೆ ಬೇಡ. ನನ್ನ ಮನಸ್ಸಿಂದ ಹೊಸದ ಇನ್ನೂ ಹೋಗಿಲ್ಲ, ಹೋಗೋದು ಇಲ್ಲ. ದಯವಿಟ್ಟು ನಂಗೆ ಒತ್ತಾಯ ಮಾಡಬೇಡಿ. ಆದ್ರೆ ನಾವು ಮಾತು ಕೊಟ್ಟಿದ್ದೀವಿ. ಯಾವ ಮಾತು? ವಸುದ ಸಾಯೋಕ್ ಮುಂಚೆ ಚೇತನ್ಗೆ ಇನ್ನೊಂದು ಮದ್ವೆ ಮಾಡ್ಬೇಕು ಅಂತ ನನ್ನ ಹತ್ರ ಮಾತು ತಗೊಂಡಿದ್ದಾಳೆ. ಅದ್ ನಿನ್ಗೂ ಗೊತ್ತಲ್ವಪ್ಪ? ನೀವು ಅದಕ್ಕೆಲ್ಲ ತಲೆ ಕೆಡ್ಸ್ಕೋಬೇಡಿ ಮಾ. ಹಾಗೆ ಹೇಳಿದ್ದು ಅವಳು ದೊಡ್ಡತನ ಅಷ್ಟೇ. ನೀವು ಹಾಗಂತ ನನ್ನ ಮದುವೆಗೆ ಒತ್ತಾಯ ಮಾಡಿ ದಯವಿಟ್ಟು ಬೇಸರ ಮಾಡಬೇಡಿ. ನೋಡಪ್ಪ, ನಾವು ಕೊಟ್ಟ ಮಾತನ್ನ ನಡ್ಸ್ಕೊಡ್ದೇ ಇದ್ರೆ ಅವಳ ಆತ್ಮಕ್ಕೆ ಶಾಂತಿ ಸಿಗಲ್ಲ. ದಯವಿಟ್ಟು ಈ ಮದ್ವೆಗೆ ಒಪ್ಕೋಪ. ನೀವೆಲ್ಲ ನನ್ನ ಒತ್ತಾಯ ಮಾಡ್ತಾ ಇದ್ದೀರಾ. ಚೇತನ್, ಯಾಕಪ್ಪ ಕೋಪಿಸ್ಕೋತೀಯ? ನೋಡು, ನಿನ್ನನ್ನ ನಾವು ಮಗ ಅಂತಾನೆ ಅನ್ಕೊಂಡಿರೋದು, ಹೊರಗಿನವನು ಅಂತ ಯಾವತ್ತೂ ಭಾವಿಸಿಲ್ಲ. ಮಗ ಅನ್ಸ್ಕೊಂಡ್ಮೇಲೆ ನಮ್ಮ ಮಾತನ್ನು ಕೇಳಬೇಕಲ್ವಾ? ಹೌದು ಚೇತನ್, ನಾನು ನಿನ್ನ ತಾಯಿ ಸ್ಥಾನದಲ್ಲಿ ನಿಂತು ನಿನ್ನ ಭವಿಷ್ಯದ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀನಿ. ನೀನು ನನ್ನನ್ನು ಅಮ್ಮ ಅನ್ಕೊಂಡಿದ್ರೆ ಈ ಮದ್ವೆಗೆ ಒಪ್ಕೋ. ನನಗೆ ಈ ಮದುವೆ ಬೇಕಿರಲಿಲ್ಲ. ಆದರೆ ನೀವೆಲ್ಲ ಈ ಥರ ಮಾತಾಡಿ ನನಗೆ ಕಟ್ಟಾಕ್ತಾ ಇದ್ದೀರಾ. ನಿಮ್ಮ ಮಾತಿಗೆ ಬೆಲೆ ಕೊಡಲಿಲ್ಲ ಅಂದರೆ ತಪ್ಪಾಗುತ್ತೆ. ಆದರೆ ನನ್ನ ಮದುವೆ ಮಾಡಿ ಮನೆಯಿಂದ ಕಳಿಸ್ಬೇಕು ಅನ್ನೋದು. ಯಾಕೆ ಹಾಗೆ ಹೇಳ್ತಿದ್ಯಾ ಚೇತನ್? ನಿಮಗೆ ಯಾಕೆ ಹಾಗನ್ನಿಸ್ತು ಚೇತನ್? ನೋಡಿ, ನಾನು ಮದುವೆಗೆ ಒಪ್ಕೋತೀನಿ, ಆದರೆ ದಯವಿಟ್ಟು ನನ್ನ ಮನೆಯಿಂದ ಆಚೆ ಕಳಿಸ್ಬೇಡಿ. ನಾನಿಲ್ಲೇ ಇರ್ತೀನಿ. ಈ ಮನೇಲಿ ನೀವು ನಿಮ್ಮ ಹೆಂಡತಿ ಜೊತೆ ಇರಬೇಕು, ಅಷ್ಟೇ ತಾನೆ? ನಾವ್ ಯಾವತ್ತ ನಿನ್ನ ಆಚೆ ಕಳಿಸ್ಬೇಕು ಅಂತ ಯೋಚನೆನೇ ಮಾಡಿಲ್ಲ ಚೇತನ್. ನೀನ್ ನಿನ್ನ ಹೆಂಡತಿ ಜೊತೆ ಈ ಮನೇಲೇ ಇರು. ಸದ್ಯ ಮದ್ವೆಗೆ ಒಪ್ಪಿಗೆ ಕೊಟ್ಟಿಯಲ್ಲ, ಅಷ್ಟೇ ಸಾಕು. ಮಾರುತಿಯಣ್ಣ, ಏನ್ ಕಿರ್ತಮ್ಮ? ಎಲ್ಲಿಗೆ ಹೋಗಿದ್ರಿ? ತರಕಾರಿ ತರಕ್ಕೆ ಹೋಗಿದ್ದೆ. ಒಬ್ರೇ ಹೋಗಿದ್ರಾ? ಒಬ್ಬನೇ ಹೋಗಿದ್ದೆ. ಯಾಕೆ? ಅಲ್ಲ, ಸಾಮಾನ್ಯವಾಗಿ ನೀವು ಹೊರಗೆ ಹೋದಾಗೆಲ್ಲ ಶೀಲನ ಜೊತೆಗೆ ಕರ್ಕೊಂಡು ಹೋಗ್ತಾ ಇದ್ರಿ. ಅವಳಿಗೆ ಬಟ್ಟೆ ಕೊಡ್ಸೋದಕ್ಕಾಗ್ಲಿ ಅಥವಾ ತರಕಾರಿ ಮನೆಗೆ ಸಾಮಾನು ತರೋದಕ್ಕೆ ಹೋದಾಗ್ಲೂ ಅವಳಿಗೆ ಊರು ತೋರಿಸ್ದಾಗುತ್ತೆ ಅಂತ ಜೊತೆಗೆ ಕರ್ಕೊಂಡು ಹೋಗ್ತಾ ಇದ್ರಿ. ಈಗ ಏನಾಗಿದೆ? ಒಬ್ಬನೇ ಹೋಗಿದ್ದೆ ಅಷ್ಟೇ. ಈಗಂತಲ್ಲ ಮಾರುತಿಯಣ್ಣ, ಸ್ವಲ್ಪ ದಿನದಿಂದ ನಾನು ನೋಡ್ತಾನೆ ಇದ್ದೀನಿ. ನೀವು ಯಾಕೆ ಒಬ್ರನ್ನೊಬ್ರು ಮಾತಾಡಿಸ್ತಿಲ್ಲ? ಅವಳ ಹತ್ರ ನನಗೇನು ಮಾತು? ನೀವ್ಯಾಕೆ ಏನೇನೋ ಕೇಳ್ತಿದ್ದೀರಾ? ಹಾಗಲ್ಲ ಅಣ್ಣ, ಮುಂಚೆ ಇದೇ ಶೀಲನ್ ಜೊತೆ ಎಷ್ಟು ನಗ್ನಗ್ತಾ ಇರ್ತಿದ್ರಿ. ಅವಳು ನಿಮ್ಗೆ ಅಡುಗೆಲೆಲ್ಲ ಸಹಾಯ ಮಾಡ್ತಿದ್ಲು. ಆದ್ರೆ ಈಗ ಸ್ವಲ್ಪ ದಿನದಿಂದ ನಾನು ನೋಡ್ತಾ ಇದ್ದೀನಿ, ನೀವೇ ಅವಳನ್ನ ಅವಾಯ್ಡ್ ಮಾಡ್ತಿದ್ದೀರಿ. ಏನಾಯ್ತು? ಹಾಗೇನು ಇಲ್ಲ.
ನಿಮ್ಗೆ ಹಾಗೆ ಅನಿಸ್ತಿದೆ ಅಷ್ಟೇ. ಯಾವಾಗಲೂ ಒಂದೇ ಥರ ಇರೋಕ್ಕಾಗುತ್ತಾ? ನೋಡಿ, ನನ್ನ ಹತ್ರ ಮುಚ್ಚು ಮರೆ ಬೇಡ. ಯಾಕೋ ನೀವು ಮೊದಲಿನ ಹಾಗಿಲ್ಲ ಅಣ್ಣ. ಮೊದಲು ಎಲ್ಲರ ಹತ್ರ ತಮಾಷೆ ಮಾಡಿಕೊಂಡು ಎಷ್ಟು ಲವಲವಿಕೆಯಿಂದ ಇರ್ತಿದ್ರಿ. ಆದರೆ ಇತ್ತೀಚೆಗೆ ಯಾಕೋ ತುಂಬ ಡಲ್ ಆಗಿರ್ತೀರಿ. ಏನಾಗಿದೆ ಅಂತ ಹೇಳಿ ಅಣ್ಣ. ಏನಿಲ್ಲ, ಮೊದಲಿನಾಗೆ ಇದೀನಲ್ಲ. ನಿಮ್ಗೆ ಯಾಕೆ ಹಾಗೆ ಅನಿಸ್ತಿದೆಯೋ ನನಗಂತೂ ಗೊತ್ತಿಲ್ಲ. ನೋಡಿ ಮಾರುತಿ ಅಣ್ಣ, ನೀವು ನನ್ನ ಹತ್ರ ಸುಳ್ಳು ಹೇಳೋದು ಬೇಕಾಗಿಲ್ಲ. ನಾನು ನಿಮ್ಮನ್ನು ಇವತ್ತು ನೋಡ್ತಿಲ್ಲ, ಏನೋ ಕಳ್ಕೊಂಡವ್ರಂಗಿರ್ತೀರಿ. ಮನ್ಸಲ್ಲಿ ಏನೋ ನೋವಿದೆ ಅಂತ ಅನ್ಸುತ್ತೆ. ಏನದು ನನ್ನ ಹತ್ರ ಹೇಳಲ್ವಾ? ನಿಮ್ಮ ನೋವಿಗೆ ನಾನು ಕಾರಣ ಅಲ್ವಾ? ಅದಕ್ಕೆ ಈ ನೋವು ಸದಾ ಇರುತ್ತೆ. ಏನಾಗಿದೆ? ನಾನೇನು ಕಳ್ಕೊಂಡಿದ್ದೀನಿ? ಏನು ಇಲ್ವಲ್ಲ? ವೆರಿ ಗುಡ್ ಮಾರುತಿ ಅಣ್ಣ. ನನ್ನ ಹತ್ರನೂ ವಿಷಯ ಮುಚ್ಚಿಡಕ್ ಶುರು ಮಾಡ್ಬಿಟ್ರಿ ಅಲ್ಲ. ನಾನೇ ದಡ್ಡಿ. ಎಲ್ಲ ವಿಷಯನೂ ನಿಮ್ಮ ಹತ್ರ ನೇರವಾಗಿ ಮುಚ್ಚು ಮರೆಯಲ್ಲದೆ ಮಾತಾಡ್ತೀನಿ ನೋಡಿ. ಅದಕ್ಕೆ ನನಗಾಗ್ಬೇಕಿದ್ದೆ. ಇಲ್ಲ ಕೀರ್ತಮ್ಮ, ಯಾಕೆ ಹೀಗೆಲ್ಲ ಮಾತಾಡ್ತಿದ್ದೀರಾ? ಮತ್ತೇನು ಅಂತ ಹೇಳಿ. ಹೋಗ್ಲಿ, ಶೀಲನ್ ಬಗ್ಗೆ ನಿಮ್ಮ ಮನ್ಸಲ್ಲಿ ಏನೂ ಇಲ್ವಾ? ಇಲ್ಲ. ಹಾಗಿದ್ರೆ ಯಾಕೆ ಅವಳ ಹತ್ರ ಮಾತಾಡ್ಸಿಲ್ಲ? ಕೀರ್ತಮ್ಮ, ಅವಳ ವಿಚಾರ ಬಿಟ್ಟು ಬೇರೆ ಏನಾದರೂ ಇದ್ರೆ ಮಾತಾಡಿ. ಯಾಕಣ್ಣ ಜಗಳ ಆಡ್ಕೊಂಡಿದ್ದೀರಾ? ಜಗಳನೂ ಇಲ್ಲ, ಎಂಥದ್ದು ಇಲ್ಲ. ಮತ್ ಏನಾಗಿದೆ? ಯಾಕೆ ಹೀಗಿದ್ದೀರಿ? ಕೀರ್ತಮ್ಮ, ಪದೇ ಪದೇ ಕೇಳಿದ್ನೇ ಕೇಳ್ತಿದ್ದೀರಲ್ಲ, ಕೇಳೋದಕ್ಕೆ ಬೇರೆ ವಿಷಯ ಇಲ್ವಾ ನಿಮಗೆ? ಇಲ್ಲ, ಮೊದಲು ನನ್ನ ಪ್ರಶ್ನೆಗೆ ಉತ್ತರ ಕೊಡಿ. ನನಗೆ ಈ ವಿಷಯದ ಬಗ್ಗೆ ಮಾತಾಡೋಕ್ಕೆ ಇಷ್ಟ ಇಲ್ಲ. ದಯವಿಟ್ಟು ಬೇರೆ ಏನಾದರೂ ಮಾತಾಡಿದ್ರೆ ಮಾತಾಡಿ, ನನಗೆ ಬೇರೆ ಕೆಲಸ ಇದೆ. ಅಲ್ಲ ಅಣ್ಣ, ಮಾರುತಿ ಅಣ್ಣ. ಡಿಸ್ಟರ್ಬ್ ಮಾಡ್ತಿದ್ದೀನ ಮಾವ? ಏನಿಲ್ಲ, ಹೇಳಮ್ಮ. ನಿಮ್ಮ ಹತ್ರ ಒಂದು ಮುಖ್ಯವಾದ ವಿಷಯ ಮಾತಾಡಬೇಕಿತ್ತು. ಏನು? ಈ ಮನೇಲಿ ಮಾರುತಿ ಅಣ್ಣಗೆ ಮದುವೆ ಮಾಡಬೇಕು ಅಂತ ಒಂದು ಪ್ರಯತ್ನ ನಡೀತಿದೆ, ಗೊತ್ತಾ? ಮಾರುತಿಗೆ ಮದುವೆ ಮಾಡಕ್ ಹೊರಟಿದೀವ? ಒಳ್ಳೆಯದು ಸುದ್ದಿ. ಪ್ರಯತ್ನ ನಡೀತಿದೆ ಮಾವ. ಎಲ್ಲ ಕೂಡ ಬಂದ್ರೆ ಮದುವೆ ಮಾಡ್ಬಿಡ್ಬೇಕು ಅಂತ. ಅಂತೂ ಮಾರುತಿಗೆ ಕಂಕಣ ಭಾಗ್ಯ ಕೂಡ ಬಂತು. ಹುಡುಗಿ ಯಾರು? ಅದೇ ಮಾವ, ನಮ್ಮ ಶೀಲಾ. ಶೀಲಾನ? ಹ್ಞೂ ಮಾವ, ಜೋಡಿ ಚೆನ್ನಾಗಿದೆ ಅಲ್ವಾ? ಅವರಿಬ್ರು ವಿಷಯ ಮನೆಯವ್ರು ಎಲ್ರಿಗೂ ಗೊತ್ತು ಮಾವ, ಅನ್ಪೂರ್ಣತೆಗೂ ಗೊತ್ತು. ಅಲ್ಲ, ಅದು ವಿಷಯ ಎಲ್ರಿಗೂ ಗೊತ್ತಾಗೋಗಿದೆ ಅಂತ ಹೆದರ್ಕೊಂಡು ಒಬ್ರನ್ನೊಬ್ರು ಮಾತಾಡ್ಸೋದೇ ಬಿಟ್ಟಿದ್ದಾರೆ. ಇಬ್ರು ಅವಾಯ್ಡ್ ಮಾಡ್ಕೊಂಡು ಓಡಾಡ್ತಿರ್ತಾರೆ. ಈಗ ನಾವು ಅವರಿಬ್ರಿಗೂ ಮದುವೆ ಮಾಡಿಸ್ಬೇಕು ಅಂತ ಅನ್ಕೊಂಡಿದೀವಿ ಅನ್ನೋ ವಿಷಯ ಅವ್ರಿಗೆ ಹೇಳಿದ್ರೆ ಎಲ್ಲ ಸರಿ ಹೋಗುತ್ತೆ ಅನ್ಸುತ್ತೆ. ನೀವೇನಂತೀರಿ ಮಾವ? ಬೇಡ. ಬೇಡ ಅಂದ್ರೆ? ಈ ಯೋಚನೆ ಸರಿ ಇಲ್ಲ. ಈ ಪ್ರಯತ್ನನ ಇಲ್ಲೇ ಬಿಟ್ಬಿಡಿ. ಯಾಕೆ ಮಾವ? ಇಬ್ರದು ಒಳ್ಳೆ ಜೋಡಿ. ಈ ವಿಚಾರನ ಇವಾಗ ಮಾತಾಡದೇ ಇರೋದು ಒಳ್ಳೇದು. ಅದೇ ಯಾಕೆ? ಏನಾಯ್ತು? ಆ ಹುಡುಗಿ ಸರಿ ಇಲ್ಲ. ಅಲ್ಲ ಮಾವ, ಶೀಲಾ ತುಂಬಾ ಒಳ್ಳೆ ಹುಡುಗಿ ಅಂತ ಅವಳನ್ನ ಈ ಮನೆಗೆ ಕರ್ಕೊಂಡ್ ಬಂದಿದ್ದೆ ನೀವು. ಈಗ ನೀವೇ ಸರಿ ಇಲ್ಲ ಅಂತ ಹೇಳ್ತಿದ್ದೀರಿ. ಯಾಕೆ ಮಾವ? ಬೇಡ ಅನ್ನಲ್ಲ ಕೀರ್ತಿ. ಒಳ್ಳೆವಳು ಅಂತ ನಾನು ಕರ್ಕೊಂಡು ಬಂದೆ, ಆದ್ರೆ ಅವಳು ಸರಿ ಇಲ್ಲ ಅಂತ ಈಗ ಗೊತ್ತಾಯ್ತು. ಒಂದ್ ಕೆಲ್ಸ ಮಾಡಿ ಮಾವ, ಊರಲ್ಲಿ ನಿಮ್ ಸ್ನೇಹಿತರ ಹತ್ರ ಎಲ್ಲ ಇನ್ನೊಂದ್ಸಲ ವಿಚಾರಿಸ್ ನೋಡಿ. ಶೀಲಾ ಮತ್ತೆ ಮಾರುತಿ ಅಣ್ಣ ಮದ್ವೆ ಆದ್ರೆ ಚೆನ್ನಾಗಿರುತ್ತೆ ಅಂತ ನಮ್ಮೆಲ್ಲರ ಅಭಿಪ್ರಾಯ. ಕೀರ್ತಿ, ಅವಳನ್ನ ಕರ್ಕೊಂಡು ಬಂದು ನಾನು. ಅವಳು ಯಾರು, ಅವಳು ಏನು, ಒಳ್ಳೆಯವಳೋ ಕೆಟ್ಟವಳು ಅನ್ನೋದು ನನಗೆ ಗೊತ್ತು. ಬೇರೆಯವರು ಅವಳಿಗೆ ಸರ್ಟಿಫಿಕೇಟ್ ಕೊಡೋದು ಬೇಕಾಗಿಲ್ಲ. ಮಾವ, ಹೀಗೆ ಹೇಳ್ತಿದ್ದೀನಿ ಅಂತ ತಪ್ಪು ತಿಳ್ಕೊಬೇಡಿ. ಆದ್ರೆ ಒಬ್ಬ ವ್ಯಕ್ತಿ ಬಗ್ಗೆ ತಿಳ್ಕೊಳ್ಳೋದಕ್ಕೆ ನಮ್ಗೆ ಎಷ್ಟು ಸಮಯ ಬೇಕು ಹೇಳಿ? ಶೀಲಾ ಈಗಾಗಲೇ ಮನೆಗೆ ಬಂದು ಸುಮಾರು ಸಮಯ ಆಗಿದೆ. ನಮ್ಮೆಲ್ರಿಗೂ ಅವಳು ತುಂಬಾ ಒಳ್ಳೆ ಹುಡುಗಿ, ಮುಗ್ದೆ ಅಂತ ಅನ್ಸುತ್ತೆ. ಕೀರ್ತಿ ಪ್ಲೀಸ್. ನೋಡಿ ಮಾವ, ಶೀಲನ್ ಬಗ್ಗೆ ನಿಮಗೆ ಯಾರೋ ಏನೋ ತಪ್ಪು ಮಾಹಿತಿ ಕೊಟ್ಟಿದ್ದಾರೆ ಅಂತ ನನಗನ್ನಿಸ್ತಾ ಇದೆ. ಈಗಾಗಲೇ ಅವಳು ನಮ್ಮೆಲ್ಲರ ಪ್ರೀತಿ ವಿಶ್ವಾಸನ ಗಳಿಸ್ಕೊಂಡಿದ್ದಾಳೆ, ನಮ್ಮೆಲ್ಲರ ಜೊತೆ ಹೊಂದ್ಕೊಂಡಿದ್ದಾಳೆ. ಮಾರುತಿ ಅಣ್ಣನ ಜೊತೆ ಮದುವೆ ಆದ್ರೆ ಚೆನ್ನಾಗಿ ಹೊಂದ್ಕೊಂಡು ಹೋಗ್ತಾಳೆ ಅನ್ನೋದು ನಮ್ಮ ಅಭಿಪ್ರಾಯ. ಅವರಿಬ್ರಿಗೂ ಮದುವೆ ಆಗೋದ್ರಿಂದ ಅವ್ರಿಗೂ ಅನುಕೂಲ, ನಮಗೂ ಅನುಕೂಲ. ಅರ್ಜೆಂಟ್ ಏನಿಲ್ಲ ಮಾವ, ನೀವು ಆರಾಮಾಗಿ ಕೂತು ಯೋಚನೆ ಮಾಡಿ ಆಮೇಲೆ ಒಂದು ನಿರ್ಧಾರಕ್ಕೆ ಬರೋಣ. ಅಲ್ಲ ಕೀರ್ತಿ, ಕೀರ್ತಿ.
ಸೊಸೆ